ಎಲ್ಲರಿಗೂ ನಮಸ್ಕಾರ. ನಾನು ವೇದಾವತಿ ಅಂತ. ನಾನು ಜಾಮೂನ್ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಜಾಮೂನು ಅಂದರೆ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಆದರೆ ಬೆಲ್ಲದ ಜಾಮೂನು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಾನು ಜಾಮೂನು ಜೊತೆಗೆ ಒಂದು 3 ಸ್ಪೂನು ಅಥವಾ 4 ಸ್ಪೂನು ಹೋಳಿಗೆ ರವೆ ಇರುತ್ತಲ್ಲ, ಹೋಳಿಗೆ ರವೆ ಅಥವಾ ಸಣ್ಣ ರವೆ, ಚಿರೋಟಿ ರವೆ ಥರ ಅಂತಾರಲ್ಲ, ಅದು ಬೆರೆಸ್ತಾಯಿದ್ದೀನಿ. ಜರಡಿ ಹಿಡಿತಾ ಇದ್ದೀನಿ. ಅದು ಗಂಟು ಇರಬಾರ್ದು, ಹಿಟ್ಟಿನ ಜೊತೆ ಆದರೂ ರವೆ ಜೊತೆ ಆದರೂ ಅಂತ ಜರಡಿ ಹಿಡಿದು ಎರಡನ್ನೂ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಕಪ್ ಹಾಲು ತಗೊಂಡಿದ್ದೀನಿ. 1 ಕಪ್ ಹಾಲು, 1 ಕಪ್ಪು ಬೇಕಾಗಲ್ಲ, ಒಂದು ಅರ್ಧ ಕಪ್ಪು ಅಥವಾ 3/4 ಕಪ್ಪು ಬೇಕಾಗುತ್ತೆ. ನಾನು ಅದಕ್ಕೆ ಹಾಲಲ್ಲಾದರೂ ಕಲಿಸ್ಬೋದು ಅಥವಾ ನೀರಲ್ಲಾದರೂ ಕಲಿಸ್ಬೋದು. ನಾನು ಸ್ವಲ್ಪ ಹಾಲಲ್ಲಿ ಟೇಸ್ಟ್ ಇರುತ್ತೆ ಅಂಥೇಳಿ ಹಾಲಲ್ಲೇ ಕಲಿಸ್ತಾಯಿದ್ದೀನಿ. ಇದು ಎಲ್ರಿಗೂ ಗೊತ್ತಿರುತ್ತೆ ಜಾಮೂನು. ಸಾಮಾನ್ಯವಾಗಿ ಜಾಮೂನು ಅಂದರೆ ಯಾರಿಗಿಷ್ಟ ಇಲ್ಲ, ಆದರೆ ಈ ಸಕ್ಕರೆ ಕೆಲವೊಬ್ರು ತಿನ್ನಲ್ಲಲ್ಲ, ಹಂಗಾಗಿ ನಾನು ಬೆಲ್ಲದ್ದು ಮಾಡಿ ತೋರಿಸ್ತೀನಿ. ಬೆಲ್ಲದಾದರೆ ಸ್ವಲ್ಪ ತಿಂತಾರೆ, ಮಕ್ಳಿಗೂ ಆರೋಗ್ಯ ಒಳ್ಳೆಯದು ಅಂಥೇಳಿ ನಾನು ತೋರಿಸ್ತಿದ್ದೀನಿ. ಸ್ವಲ್ಪ ಹಾಲು ಹಾಕಿ ಕಲಿಸ್ಕೊಳ್ತಿದ್ದೀನಿ. ಒಟ್ಟಿಗೆ ಹಾಲು ಹಾಕೋದು ಬೇಡ, ಸ್ವಲ್ಪ ಇಡಿಸುತ್ತೆ ಅಷ್ಟೇ. ಹಂಗಾಗಿ ಸ್ವಲ್ಪ ಹಾಲು ಹಾಕಿ ನಿಧಾನವಾಗಿ ಹಗುರವಾಗಿ ಕಲಿಸ್ಬೇಕು. ಇದು ಕಲಸಿ ಇನ್ನೂ ಸ್ವಲ್ಪ ಹಾಲು ಇಡಿಸಿದ್ರೆ ಕಲಸಿ ಅದಕ್ಕೆ ಒಂಥರ ಮೃದುವಾಗಿ ಕಲಿಸಿದ್ರೆ ಚೆನ್ನಾಗಿರುತ್ತೆ. ಇದು ನೋಡಿರಿ, ಅದ ಚೆನ್ನಾಗಿ ಅನಿಸುತ್ತೆ ನನಗೆ. ಇದು ಸ್ವಲ್ಪ ಮಿದುವಾಗಿದೆ. ಇದು ಸೈಡಲ್ಲಿ ಇಟ್ಕೊತೀನಿ. ಸೈಡಲ್ಲಿ ಇಟ್ಕೊಂಡು ಇಷ್ಟು ಖಾಲಿಯಾಗಿದೆ ನೋಡಿರಿ ಹಾಲು. 1/4 ಕಪ್ ಖಾಲಿಯಾಗಿದೆ. ನಾನು ಪಾಕಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಈ ಕಪ್ಪಲ್ಲಿ 2 ಕಪ್ಪು ಬೆಲ್ಲ ತಗೋತೀನಿ. 2 ಕಪ್ಪು ಅಥವಾ 1.5 ಕಪ್ಪು ಆದರೆ ಸಾಕು. ನಾನು 2 ಕಪ್ ತಗೋತಿದ್ದೀನಿ. 2 ಕಪ್ ನೀರು ಹಾಕೋತೀನಿ. 2 ಕಪ್ ಬೆಲ್ಲಕ್ಕೆ 2 ಕಪ್ ನೀರು ಹಾಕೋತೀನಿ. 3 ಕಪ್ ಹಾಕ್ಬೋದು, ಸಿಹಿ ಕಡಿಮೆ ಬೇಕಾದರೂ. ಇವರು ಸ್ವಲ್ಪ ಸಿಹಿ ಸರಿ ಇರಲಿ ಅಂತ ನಾನು ಆ ಥರ ಹಾಕ್ತಿದ್ದೀನಿ. ಇದಕ್ಕೆ ಕರ್ಗಕ್ಕಿಟ್ಟು ನಾನು ಸ್ವಲ್ಪ ತುಪ್ಪ ತಗೊಳ್ತಿದ್ದೀನಿ. ಸ್ವಲ್ಪ ತುಪ್ಪ ಕೈ ಉಂಡೆ ಮಾಡ್ಕೊಳಕ್ಕೋಸ್ಕರ, ಬೇರೆ ಇನ್ನೇನೆಲ್ಲ, ಉಂಡೆ ಮಾಡ್ಕೊಳಕ್ಕೋಸ್ಕರ ನಾನು ಇದು ತಗೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ. ಏನಾರು ತಪ್ಪಿದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಇಷ್ಟಿಷ್ಟು ಉಂಡೆ ಈ ಗಾತ್ರದಲ್ಲಿ ಉಂಡೆ ಕಟ್ ಮಾಡಿ ಇಟ್ಕೊತಿದ್ದೀನಿ. ಎಲ್ಲ ಹಿಟ್ಟನ್ನು ಕಟ್ ಮಾಡಿ ಇಟ್ಕೊಂಡು ಈ ಥರ ಉಂಡೆ ರೌಂಡ್ ಶೇಪರ ಮಾಡ್ಬೋದು. ಮಕ್ಕಳಿಗೆ ಏನಾರು ಬೇರೆ ಥರ ಬೇಕು ಅಂದರೆ ಸ್ವಲ್ಪ ಉದ್ದ ಸಿಲಿಂಡ್ರ್ ಥರನೂ ಮಾಡ್ಕೋಬೋದು, ಸ್ವಲ್ಪ ಉದ್ದಾಗಿ. ನಾನು ರೌಂಡಾಗೆ ಮಾಡ್ಕೊಳ್ತಿದ್ದೀನಿ. ಇದೆಲ್ಲ ಉಂಡೆ ಮಾಡಿ ಇಟ್ಕೊಂಡು ಪಾಕಕ್ಕೆ ಸೋಸೋಣ. ಪಾಕದಲ್ಲಿ ಏನಾರು ಕಲ್ಲು ಕಸರು ಇದ್ದರೆ ಹೋಗಲಿ ಅಂತ ಸೋಸ್ಕೊತಾ ಇದ್ದೀನಿ ನಾನು. ಇದರಲ್ಲಿ ಏನೂ ಇಲ್ಲ, ಆದ್ರೂ ಹೆಂಗಾರಾಗಲಿ ಬೆಲ್ಲ ಅಂದರೆ ಸ್ವಲ್ಪ ಏನಾರು ಕಸರು ಇರುತ್ತೆ ಅಂತ ನಾನು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಒಂದು 1/4 ಸ್ಪೂನಷ್ಟು ಹಾಕೋತಿದ್ದೀನಿ. ಒಂಥರ ಘಮ ಚೆನ್ನಾಗಿರುತ್ತೆ ಅಂತ ಒಂಚೂರು ಹೆಚ್ಚಾಗಿ ಹಾಕ್ಕೊಂಡಿದ್ದೀನಿ. ಒಲೆ ಹಚ್ಚಿ ಎಣ್ಣೆ ಕಾಯಲ್ಲಿಡ್ತೀನಿ. ಎಣ್ಣೆ ಕಾಯಕ್ಕಿಟ್ಟು ಈ ಜಾಮೂನು ಉಂಡೆ ಮಾಡಿಟ್ಕೊಂಡಿದ್ನಲ್ಲ, ಅದನ್ನು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಒಂದೊಂದಾಗಿ ಹಾಕಿ ಹಾಕೋಣ ಅಂಥೇಳಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಆದಮೇಲೆ ಒಂದೊಂದೇ ಹಾಕ್ತೀನಿ. ಇನ್ನೊಂಚೂರು ಕಾಯಬೇಕಿತ್ತು, ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕೋಣ ಅಂತ ಸುಮ್ಮನಾದ್ದೀನಿ. ಈಗ ಒಂದೊಂದೇ ಉಂಡೆಗಳು ಹಾಕಿ ಇದನ್ನು 2 ಸಲ ಕರಿತಿದ್ದೀನಿ. ಸಣ್ಣ ಬಾಣಲಿ ಆಗಿರೋದ್ರಿಂದ 2 ಸಲ ತುಂಬ ಭಾಳನ ಹಾಕಿದರೆ ದೊಡ್ಡದಾಗಲ್ಲ, ಅರಳಲ್ಲ. ಹಂಗಾಗಿ ಸ್ವಲ್ಪ ಖಾಲಿ ಬಿಡೋಣ ಅಂತೇಳಿ ಸ್ವಲ್ಪ ಹಾಕಿ ಕರಿತಿದ್ದೀನಿ. ಎಲ್ಲ ಉಂಡೆಗಳು ಮೇಲೆ ಬಂದಮೇಲೆ ಸ್ವಲ್ಪ ಹಿಂಗೆ ಕೈ ಆಡಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಕೈ ಆಡ್ತಾ ಇರಬೇಕು. ಈ ಬೆಲ್ಲನೂ ಗೋಲ್ಡ್ ಕಲರ್ ಇರುತ್ತೆ, ಹಂಗಾಗಿ ತುಂಬ ಗೋಲ್ಡ್ ಕಲರ್ ಮಾಡಬೇಡ್ರಿ. ಸ್ವಲ್ಪ ಅದಕ್ಕೆ ತೆಗೀರಿ, ಚೆನ್ನಾಗಿ ಕಾಣಿಸುತ್ತೆ. ಸೇಮ್ ಪ್ಯಾಕೆಟ್ ಮೇಲೆ ಇರುತ್ತಲ್ಲ ಆ ಥರ ಕಾಣುತ್ತೆ. ಇದು ತಿನ್ನೋಕ್ಕೂ ರುಚಿಯಾಗಿರುತ್ತೆ. ರವೆ ಆಕಾರದಿಂದ ರವೆನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಜಾಮೂನು ಎಲ್ರಿಗೂ ಇಷ್ಟ ಅಲ್ಲ, ಎಲ್ಲರೂ ತಿನ್ಬೋದು. ಈ ವಿಡಿಯೋ ಲೈಕ್ ಆದರೆ ಒಂದು ಸಲ ಮಾಡಿ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಈ ಎಲ್ಲ ಒಂದು ಕರೆದು ಬಾಣಲಿಗೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಎಣ್ಣೆ ಎಲ್ಲ ಇರಿದ್ಮೇಲೆ ನಾನು ಪಾಕ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ ಸುರಿತಾ ಇದ್ದೀನಿ. ನಾನು ಉಂಡೆಗಳನ್ನೆಲ್ಲ 1-2 ಸಲ ಪಾಕದೊಳಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ, ಒಂದು 2-3 ಸಲ ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ಬಿಡಬೇಕು. ಪಾಕ ಎಲ್ಲ ಹೀರ್ಕೊಂಡ್ಮೇಲೆ ಈ ಥರ ಕಾಣುತ್ತೆ. ಇದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.